ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೇನಪ್ಪ ಹೊಸ ರೆಸಿಪಿ ಅಂತಂದರೆ, ಇವತ್ತು ಮೆಕ್ಕೆಜೋಳದ್ದು ಚಾಟ್ ಮಸಾಲೆ ಅಂದರೆ ರೋಡ್ ಸೈಡ್ ಎಲ್ಲ ಮಾಡ್ತಾರೆ ನೋಡಿ, ಮೆಕ್ಕೆಜೋಳದ್ದು ಸ್ವೀಟ್ ಕಾರ್ನದ್ದು ಅದರದ್ದು ಇವತ್ತು ಸಿಂಪಲ್ ಆಗಿ ಮನೆಯಲ್ಲೇ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಕ್ಕಳು ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟ ಆಗುವಂಥ ಚಾಟ್ ಮಸಾಲೆ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್. ಇಲ್ಲಿ ಮೆಕ್ಕೆಜೋಳದ ಫ್ರೆಂಡ್ಸ್, ಸ್ವಲ್ಪ ಇದು ಹಸಿದು ಸ್ವೀಟ್ ಕಾರ್ನ್. ಇಷ್ಟೆಲ್ಲ ನಾನೀಗ ಬೇಯಿಸ್ಲಿಕ್ಕೆ ಹಾಕಲ್ಲ, ಇದ್ರಾಗಿಂದು ಸ್ವಲ್ಪ ಹಾಕ್ತೇನೆ ಬೇಯಿಸ್ಲಿಕ್ಕೆ. ನೋಡಿ, ಒಂದಿಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತೇನೆ. ಈಗ 2 ವಿಜಲ್ ನಾನು ಇದನ್ನು ಬೇಯಿಸ್ಕೊತೇನೆ. ನೋಡಿ, ಇಲ್ಲಿ ಕುಕ್ಕರಲ್ಲಿ ನಾನೀಗ 2 ವಿಜಲನ್ನು ಇದನ್ನು ಬರ್ಸ್ಕೊತೇನೆ. ಈಗ ಕುಕ್ಕರು ನೋಡಿ, ಈಗ ನಾನಿಲ್ಲಿ 1-2 ಸಿಟಿ ಹಾಕಿಸ್ಕೊಂಡಿದ್ದೀನಿ ಫ್ರೆಂಡ್ಸ. ಇದನ್ನೀಗ ಎಲ್ಲ ನೀರು ಬಸ್ಕೊಂಡು ಇದಕ್ಕೆ ಹಾಕೊಂಡ್ಬರ್ತೀನಿ. ನೋಡಿ, ನಾನು ಮೆಕ್ಕೆಜೋಳನ ಆವಾಗಲೇ ಕುಕ್ಕರಲ್ಲಿ ಕುದಿಸಿ ಇದಕ್ಕೆ ನೀರು ಬಸಿದಿಟ್ಟಿದ್ದೀನಿ, ಸುಡ್ತಾ ಇದೆ. ಈಗ ಇದನ್ನ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಈಗ ನೋಡಿ, ಗ್ಯಾಸ್ ಮೇಲೆ ನಾನೊಂದು ತವಾ ಇಟ್ಟಿದ್ದೀನಿ ಫ್ರೆಂಡ್ಸ. ಇದಕ್ಕೆ ಈಗ ಏನಪ್ಪ ಅಂತಂದರೆ ಬೆಣ್ಣೆ ಬೇಕು ಮೇಯ್ನಾಗಿ. ನಾವು ರೋಡ್ ಸೈಡಲ್ಲಿ ಸಿಗುವಂಥ ಚಾಟ್ ಮಸಾಲ ಅಂದರೆ ಸ್ವೀಟ್ ಕಾರ್ನ್ ರೋಡ್ ಸೈಡಲ್ಲಿ ಸಿಗುತ್ತೆ ನೋಡಿ, ಆ ಥರದ್ದು ಮಾಡಬೇಕಾದ್ರೆ ಮೇನಾಗಿ ನಮಗೆ ಬೇಕಾಗಿರೋದು ಬೆಣ್ಣೆ. ನೋಡಿ, ಇಲ್ಲಿ ಇದು ಬೆಣ್ಣೆ ಕರಗ್ತಾ ಇದೆ ಫ್ರೆಂಡ್ಸ. 1 ಟೇಬಲ್ ಸ್ಪೂನ್ ಅಷ್ಟಿಲ್ಲಿ ಬೆಣ್ಣೆ ಹಾಕಿದ್ದೀನಿ. ರೋಡ್ ಸೈಡಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ನಾವು ಇಲ್ಲಿ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ನಾನು ಆವಾಗಲೇ ಕುಕ್ಕರಲ್ಲಿ ಕುದಿಸಿ ಇಟ್ಕೊಂಡಿದ್ನೆಲ್ಲ ಸ್ವೀಟ್ ಕಾರ್ನನ್ನು ಇದಕ್ಕೆ ಈಗ ಹಾಕಿ ಸ್ವಲ್ಪ ಇದನ್ನು ಬೆಣ್ಣೆಯಲ್ಲಿ ನಾನೀಗ ಫ್ರೈ ಮಾಡ್ತೇನೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು. ನಾವು ಇದನ್ನು ಚೆನ್ನಾಗಿ ಬೆಣ್ಣೆಯಲ್ಲಿ ಈಗ ಇದನ್ನು ಮಾಡಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿ ನಾವು ರೋಡ್ ಸೈಡಲ್ಲಿ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲಿ ಮೆಕ್ಕೆಜೋಳ ತಂದು ಈ ಥರ ನಾವು ಮಾಡಿ ಮಕ್ಕಳಿಗೆ ಕೊಟ್ಟರೆ ಇನ್ನೂ ಖುಷಿಯಾಗುತ್ತೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಬರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆಗಬೇಕು ಬೆಣ್ಣೆಯಲ್ಲಿ, ಚೆನ್ನಾಗಿರುತ್ತೆ. ನೋಡಿ, 2-3 ನಿಮಿಷ ಆದಮೇಲೆ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಗ್ಯಾಸ್ ಆಫ್ ಮಾಡಿ ನಾನು ಕೆಳಗೆ ಇಳಿಸ್ಕೊಂಡ್ಬಿಡ್ತೇನೆ. ಗ್ಯಾಸ್ ಮೇಗಿಂದು ಇಳಿಬಿಡ್ತೇನೆ. ನೋಡಿ, ಇದಕ್ಕೆ ಸುಡು ಇರುವಾಗಲೇ ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ. ಜಾಸ್ತಿ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ. ಚಿಲ್ಲಿ ಪೌಡರು ನಿಮಗೆ ಎಷ್ಟು ಬೇಕು ನೋಡಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಾಳು ಮೆಣಸು ಪುಡಿ ಜಾಸ್ತಿ ಹಾಕಿಬಿಡ್ಲಿಕ್ಕೆ ಹೋಗಬೇಡಿ. ಇದು ಕೂಡ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಬೇಕು ನೋಡಿ. ಸ್ವಲ್ಪ ಅದು ಕೂಡ ಜೀರಿಗೆ ಪೌಡರನ್ನು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಚಾಟ್ ಮಸಾಲೆ ಇದಕ್ಕೆ ಮೇನಾಗಿ ಬೇಕೇ ಬೇಕು ಫ್ರೆಂಡ್ಸ. ಚೆನ್ನಾಗಿರುತ್ತೆ. ಚಾಟ್ ಮಸಾಲೆ ಹಾಕಿದರೆ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲವನ್ನು ನಾನು ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗ್ಯಾಸ್ ಮೇಲೆ ಇಡ್ಲಿಕ್ಕೆ ಹೋಗಬೇಡಿ. ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಸಖತ್ತಾಗಿ ಬರುತ್ತೆ ನೋಡಿ. ಮನೆಯಲ್ಲಿ ಎಲ್ಲರೂ ತಿನ್ಬೋದು. ಹೊರಗಡೆ ಹೋಗಿ ನಾವೇನೋ 20 ರೂಪಾಯಿ 30 ರೂಪಾಯಿ ಕೊಟ್ಟು ಈ ಥರ ತಿನ್ನೋಕ್ಕಿಂತ ಒಂದು ಮೆಕ್ಕಿತೇನೆ ತಂದರೆ ಮೆಕ್ಕೆಜೋಳ ನಾವು ಮನೆಯಲ್ಲೇ ಈ ಥರ ಮಾಡಿಕೊಂಡು ತಿನ್ಬೋದು ನೋಡಿ. ಎಷ್ಟು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಟೇಸ್ಟಿಯಾಗಿ ಫ್ರೆಂಡ್ಸ. ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೀನಿ. ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ತಿನ್ನೋದಿಲ್ಲ ಅನ್ನೋರು ಸ್ವಲ್ಪ ಎಲ್ಲ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಇನ್ನೂ ಜಾಸ್ತಿ ಬೇಕಪ್ಪ ಅಂದರೆ ನೀವು ನಿಮ್ಮ ಅನುಕೂಲ ಹೇಗೆ ಬರುತ್ತೆ ಆ ಥರ ಹಾಕ್ಕೊಳ್ಳಿ. ಈಗ ನಿಮಗೆ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತೆ. ನೋಡಿ, ಚಾಟ್ ಮಸಾಲ ಮೆಕ್ಕೆಜೋಳದ್ದು ಚಾಟ್ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಖತ್ತಾಗಿ ಬಂದಿದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ನೀವು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಅಥವಾ ಮಾಡಿಕೊಡಿ. ತುಂಬ ಈಸಿ ಇದು. 1 ಮೆಕ್ಕೆಜೋಳ ತಂದರೆ ನಮ್ಮ 3-4 ಜನ ತಿನ್ಬೋದು. ನೋಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ.